ಮಾತು ಲಿಂಗಾಯತ ಸಮುದಾಯದ ಹೆಣ್ಣುಮಕ್ಕಳ ಬಗ್ಗೆ. ಇವತ್ತು ನಡೆದಂಥ ಅಧಿವೇಶನದಲ್ಲಿ ನಾವೆಲ್ಲರೂ ಅಬಕಾರಿ ಸಚಿವರ ರಾಜೀನಾಮೆಯನ್ನು ಕೇಳೋಕ್ಕೆ ನಾವೆಲ್ಲರೂ ಬಾವಿಗೆ ಇಳಿದಿದ್ದೇವೆ. ಆ ಸಮಯದಲ್ಲಿ ಅರಸೀಕೆರೆ ಶಾಸಕರು ಹಿರಿಯರು ಶಿವಲಿಂಗೇಗೌಡರು ಮಾತನಾಡಲಿಕ್ಕೆ ಪ್ರಾರಂಭಿಸಿದ್ದರು. ಆ ಸಮಯದಲ್ಲಿ ನಾವು ಕಾಂಗ್ರೆಸ್ಸಿನ ವಿರುದ್ಧ, ಅಬಕಾರಿ ಸಚಿವರ ವಿರುದ್ಧ ನಾವು ಅವರ ರಾಜೀನಾಮೆಯನ್ನು ಕೇಳಲಿಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ನಾನು ಮತ್ತು ನನ್ನ ಜೊತೆ ವೇದವ್ಯಾಸ್ ಕಾಮತ್ರವರು ಮತ್ತು ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಮಾತನಾಡ್ತಕ್ಕಂಥ ಭರದಲ್ಲಿ ಹಿರಿಯರಾದಂಥ ಶಾಸಕರಾದಂಥ ಶಿವಲಿಂಗೇಗೌಡರು ನಮ್ಮೆಲ್ಲ BJPಯ ಶಾಸಕರಿಗೆ ನೀವೆಲ್ಲ ನಾಯಿಗಳು ಅಂತಕ್ಕಂಥ ಅಸಂವಿಧಾನಿಕ ಪದವನ್ನು ಬಳಸಿದ್ದು ನಮ್ಮೆಲ್ಲರಿಗೂ ನೋವನ್ನು ಉಂಟು ಮಾಡಿದೆ. ಅದರ ಜೊತೆಗೆ ನನ್ನ ಧರ್ಮಪತ್ನಿಯವರು ತಹಸೀಲ್ದಾರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಅವರು ಏಕಾಏಕಿ ನಾನೇನಾದರೂ ಕಾಂಗ್ರೆಸ್ಸಿನ ಮೇಲೆ ಆರೋಪ ಮಾಡ್ತಕ್ಕಂಥ ಸಮಯದಲ್ಲಿ ಅಥವಾ ಸ್ವತಃ ನಾನೇ ಶಿವಲಿಂಗೇಗೌಡರು ಅವರೊಬ್ಬ ಕಾಂಗ್ರೆಸ್ಸಿನ ಶಾಸಕರು ಅಂತಕ್ಕಂಥ ಅವ್ರ ಮೇಲೆ ನಾನು ಆರೋಪ ಮಾಡ್ತಕ್ಕಂಥ ಸಮಯದಲ್ಲಿ ಅವರು ನೇರವಾಗಿ ನನ್ನ ಮೇಲೆ ಆರೋಪ ಮಾಡಬೇಕಾಗಿತ್ತು. ನನಗೇನಾದರೂ ಅನುಭವ ಆಗಿತ್ತು. ಅವರೊಬ್ಬ ಹಿರಿಯರಾಗಿ ನನ್ನ ಧರ್ಮಪತ್ನಿಯ ಬಗ್ಗೆ ಕೆಟ್ಟ ಶಬ್ದಗಳನ್ನು ಬಳಸಿರೋದು ನನಗೆ ನೋವು ತಂದಿದೆ. ನಾನು ಶಿವಲಿಂಗೇಗೌಡರ ಪತ್ನಿಯವರನ್ನು ನಾನು ತಾಯಿ ಅಂಥೇಳಿ ನಾನು ತಿಳ್ಕೊತೇನೆ. ಕಾರಣ ನಾನು ಬಸವ ಕಲ್ಯಾಣದ ಶಾಸಕ. ಮಹಿಳೆಗೆ 12ನೇ ಶತಮಾನದಲ್ಲಿ ಸಮಾನತೆಯನ್ನು ಕೊಟ್ಟಂಥ ನೆಲದ ಶಾಸಕ ನಾನು, ಬಸವ ಕಲ್ಯಾಣದ ಶಾಸಕ. ಒಬ್ಬ ಮಹಿಳೆಯನ್ನು ತಾಯಿಯ ಸ್ಥಾನದಲ್ಲಿ ನೋಡ್ತಕ್ಕಂಥ ಜನರು ನಾವು ಕಲ್ಯಾಣ ಕರ್ನಾಟಕದವರು, ವಿಶೇಷವಾಗಿ ಬಸವ ಕಲ್ಯಾಣದವರು ನಾವು. ಹಾಗಾಗಿ ಒಬ್ಬ ಹಿರಿಯ ಶಾಸಕರು ಅವ್ರ ಬಾಯಿಂದ ಇಂಥ ಕೆಟ್ಟ ಮಾತುಗಳು ಬಂದಿದ್ದು ಇವತ್ತು ನಮ್ಮೆಲ್ಲರಿಗೂ ನೋವು ತಂದಿದ್ದ ವಿಚಾರ.